ಎತ್ತ ಇವ ನಿಂಬೆ ಹಣ್ಣು ತರಕ್ ಹೋಗಿದ್ನಿ 10 ರೂಪಾಯಿಗೆ ಯಾರು ಹೇಳ್ತಾನ ಅವು ನೋಡಿದ್ರ ಈಟ್ ಅದಾವಿಟ್ ಆ ನಿಂಬೆ ಹಣ್ಣು ಹೆಚ್ಚಿ ಬೇಸಿ ಹಿಂಡಿದ್ರು ಒಂದು ಬೂಚಿನಷ್ಟು ರಸ ಬರುದಿಲ್ಲ ಅದ್ರೊಳಗೆ ಅದಕ್ಕೆ ವಾ ಬಿಟ್ಟು ಬಂದಿವ ಎದಕ್ ಬೇಕಾಯ್ತು ಹೋಲ್ಬಿಡತ್ತಾಗಂತೆ ಎದಕ್ ಬೇಕಾಯ್ತ ನಿಂಬೆ ಹಣ್ಣು ಇವಾ ಯಾ ನಮ್ನಿ ಬಿಸಿಲೈತಿ ತಲೆ ಏನೋ ಸಿಡದ್ ಹೊಂಟತಿ ಯಾಕ ತಲೆ ಹೀಟದಂಗ ಆಗಿತ್ತು ಅದಕ್ಕೆ 2 ನಿಂಬೆ ಹಣ್ಣಂಗಾರ ತರಿಸಿ ಶರ್ಬತ್ ಮಾಡ್ಕೊಂಡು ಕುಡಿನಂದ್ರ ಇದೇನ ಇವ ಕಂಡ ಬಿಟ್ಟು ತುಟ್ಟು ಹೇಳಕತ್ತಾವ ಅದಕ್ಕೆ ಬ್ಯಾಡ್ ಬಿಡ ಅಂತ ಹೊಳಿ ಬರತ್ತಿದ್ ನೋಡು ಈ ಬ್ಯಾಸ್ಗ್ಯಾಗ ನಿಂಬೆ ಹಣ್ಣಿನ ರೇಟ್ ಜಗ್ಗಿ ಇರ್ತಾವ ಬಿಡ ಇವ ಇಬ್ರು ಮಾತಾಡ್ಕೊಂತ ನಿಂತು ಬಿಟ್ರಲ್ಲ ಏನ್ ಮಾಡತ್ತೀರಿ ಏನಿಲ್ಲ ಬಾರ ಇವ ನಿಂಬೆ ಹಣ್ಣು ತರಕ್ ಹೋಗಿದ್ನಿ ಕಂಡ ಬಿಟ್ಟು ತುಟ್ಟು ಹೇಳಿದ ನನಗರ ಇವತ್ತು ಯಾಕ ಶರ್ಬತ್ ಕುಡಿಬೇಕು ಅನ್ಸಿಬಿಟ್ಟತಿ ಹೀಟ್ ಆದಂಗಾಗಿ ಅದಕ್ಕೆ ಹೋಲ್ಬಿಡ ಅಂತ ಮತ್ತೆ ಸುಮ್ಮನೆ ಅನ್ನಿಪ್ಪ ಈಗೇನು ಶರ್ಬತ್ ಕುಡಿಬೇಕ ನೀನು ಅದಕ್ಕೆ ನನ್ನ ಕಡೆ ಒಂದು ದಾರಿ ಐತಿ ಏನ್ಲಿ ಅದು ದಾರಿ ಎಲ್ಲಾರು ನಿಂಬೆ ಹಣ್ಣಿನ ಗಿಡ ನೋಡಿ ಏನ್ ಮತ್ತೆ ನನಗೊಟ್ಟು ಹೇಳಿವ ನಾನು ಒಂದು 4 ನಿಂಬೆ ಹಣ್ಣಾರ ಹರ್ಕೊಂತಾನೆ ಹೋಗ ನಿಂಬೆ ಹಣ್ಣಿನ ಗಿಡ ಎಲ್ಲ ನೋಡಾಕೋಲ್ಲ ನಾನು ಇಲ್ಲಿಲ್ಲ ಇದ್ದವ್ರು ಅವ್ರು ಕೊಡ್ತಾರ ನಮ್ಮ ಮನೆ ಬೇಕಲ್ಲ ಕಂಡ ಬಿಟ್ಟು ತುಟ್ಟದ ಹೊರದು ಓಸು ಪ್ಯಾಟಿಗೆ ಮಾರ್ತಾರವ ಹಂಗೆಲ್ಲ ಏನಿಲ್ಲ ಇದು ನಮ್ಮ ಶಾಂತಕ್ಕದಾಳಲ್ಲ ಆಕಿ ಮನೆಗೆ ಹೋದ್ವಿ ಅಂದ್ರೆ ಫ್ರೀದಾಗ ಶರ್ಬತ್ ಮಾಡಿ ಕೊಡ್ತಾಳ ನಮಗೆ ವಾ ಬಾರಿ ಬಿಡುವ ನೀವೇನೋ ಗೆಳತ್ಯಾರವ ನಿಮಗೆ ಮಾಡಿ ಕೊಡ್ತಾಳ ನಾವು ಬಂದ್ರೆ ಮಾಡಿ ಕೊಡ್ತಾಳನ ಹೋಲ್ಬಿಡ ಹೋಗ್ಬೇರಿ ಹಂಗಾರ ಇಬ್ರು ಮತ್ತ ಗೆಳತ್ಯಾರಿಗೆ ಅಂತ ಮಾಡ್ಕೊಡ್ತಾಳ ಕಂಡ್ಕಂಡವ್ರಿಗೆ ಮಾಡ್ಕೊಡಾಕಿಕೇನ ನಿಂಬಿ ಗಿಡ ಹಾಕ್ಯಾಳನ ಎತ್ತಲಾಗ ಏನ ಸಕ್ರಿ ಫ್ಯಾಕ್ಟ್ರಿ ಐತೆ ಆಕಿದೆ ಆತ್ ತಗೋರೇವಾ ಇಬ್ರು ಹೋಗಿ ಕುಡೀರಿ ಬಾರೆ ಪರಕ ಹೋಗುನಿ ಶಾಂತಕ್ಕನ ಮನೆಗೆ ಆಕಿ ಹೋಗಿ ಕುಂತ ಒಂಚೂರು ಬಿಸಿಲು ಹೂ ಅನಾತ್ವಿ ಅಂತ ತಿಕ್ಕೋ ನಿಂಬೆ ಹಣ್ಣು ತರಿಸಿ ಜ್ಯೂಸ್ ಮಾಡಿಕೊಡ್ತಾ ನಡಿ ಹೋಗುನ್ ಬಾ ಅಲ್ಲ ಆ ಗೌಡ್ರು ಇರ್ತಾರ ಬಿಡಯವ ಅವ್ರ ನಮೂನಿ ಮಾಡ್ತಾರ ಅಲ್ಲ ಏನು ನಿಂಬೆ ಹಣ್ಣು ತುಟ್ಟದ ಹಂಗ ಹಿಂಗಂತ ಏನಾರ ಅಂತಾರ ಬಿಡಯವ ಯಾ ಗೌಡ್ರು ಬೇಕಾದ್ ಮಾತಾಡ್ಕೊಲಿ ಏನ್ ನಡಿತೈತೇನು ನಮ್ಮ ಶಾಂತಕ್ಕನ ಮುಂದೆ ಏವಾ ಶಾಂತಕ್ ತಗೋ ತೊಂಬ ಅಂದ್ಲಂದ್ರ ತರಬೇಕ ಗೌಡ್ರು ನೀ ಬಾ ನಡಿ ಹೋಗುನು ಶಾಂತಕ್ಕ ಗಿಜಕ ಪರಕನ ಕುಂದ್ರೆ ಬರ್ರಿ ಈಗ ಬಂದ್ರನ ಹೇಳ್ರಿ ಏನ ಹಂಗ ಬಂದ್ರನ ಅಡ್ಯಾಡ್ಕೊಂತ ಆತನ ಕೆಲಸ ಎಲ್ಲ ಮನ್ಯಾಗ ನಾಷ್ಟ ಅದು ಆತನ ಆತ್ವಾ ಎಲ್ಲಾ ಕೆಲಸ ಆತ ನಾಷ್ಟ ಆತ ನಾ ಹಂಗ ಸಾಲಿಗುಡಿ ಬಗಲ ಹೊಂಟಿದ್ನಿ ಪಾರಕ್ಕನ್ ನೋಡಿದ್ನಲ್ಲ ಆಕಿನೂ ಮಾತಾಡ್ಸ್ಕೊಂತ ಹಂಗ ಇಬ್ರು ಬಂದ್ಬಿಟ್ವಿ ಹೌದನ ನಾವು ನಿನ್ನೆ ಸಂತಿ ಮಾಡ್ಕೊಂಡ್ ಬಂದಿವಲ್ಲ ಇವ ಎಲ್ಲಾ ಚೀಲ್ದ ಹಂಗ ತುಂಬಿಟ್ಟಿದ್ನಿ ಇವತ್ತೆಲ್ಲಾ ತೆಗೆದು ಡಬ್ಬ್ಯಾಗ ಹಾಕಿ ಎಲ್ಲ ಹೊಂದಿಸಿ ಹೊಂದಾಣಿಕೆ ಮಾಡಿಟ್ನಿವ ಹೂನು ಆದ್ರೂ ಶಾಂತಕ್ಕ ಬಿಸಿಲು ಯಾಪರಿ ಐತಿ ವಾ ಹೆಚ್ಚಿನ ಬಿಸಿಲು ಐತಿವಾ ವಾ ನಮಗರ ಸಾಕಾಗಿ ಹೋತ್ವಾ ಬಿಸಿಲಾಗಿ ಇಲ್ಲಿ ಮಠ ಬರಾಕ ವಾ ಒಂದಿಟ್ಟು ತಣ್ಣಗೇನಾರು ಕುಡಿಯಾಕ ಸಿಕ್ಕರೆ ಭಾಳ ಚಲೋ ಆಕಿತ್ವಾ ಇಂಥ ಬಿಸಿಲು ಐತೆ ಶಾಂತಕ್ಕ ಹೌದು ಶಾಂತಕ್ಕ ಯೋ ನಮ್ನಿ ಬಿಸಿಲೈತೆ ಇವಾ ಅಲ್ಲೇ ಇವನ್ ಅಂಗಡಿಗೆ ಹೋಗಿದ್ನೇನ ರಾಮ್ಯಾನ ಅಂಗಡಿಗೆ ವಾ ಏನು ಬಿಸಿಲು ಎಂತಾನ ಅವನ ಅಂಗಡ್ಯಾಗ ನಿಂಬೆ ಹಣ್ಣ ಇದ್ದಿದ್ದಿಲ್ವಾ ಒಂದ್ ಶರ್ಬತ್ ತರ ಮಾಡ್ಕೊಂಡು ಕುಡಿಬೇಕಂತಂದ್ರೆ ಒಂದೆರಡು ಬಾಡ್ದಂತ ಬಿಟ್ಟಿದ್ನ ಅದ್ರಾಗೇನ್ ರಸ ಇಲ್ಲ ಏನಿಲ್ಲ ಹಂಗ ಬಂದಿವ ಇವ ನಾಳೆ ಹಂಗಾರ ದುರ್ಗದ ಬೆಲೆ ಹೋಗಿ ತಗೊಂಡು ಬರೋ ಮಟ ಸಂತ್ಯಾಗ ನಿಂಬೆ ಹಣ್ಣಿನ ಶರ್ಬತ್ ಕುಡಿಯಾಕ ಹಂಗಿಲ್ ಬಿಡ ಶಾಂತಕ್ಕ ಗಂಟ್ಲ ಅನ್ನೋದು ಒಣಿಗೆ ಹೊಂಟತ್ವ ಕೆಟ್ಟ ಬಿಸಿಲಿಗೆ ತಡ್ಕೊಳಕ್ ಆಗೋಲ್ತು ಅಯ್ಯೋ ಅಷ್ಟು ಬ್ಯಾಸರ ಆಗೈತೆ ನೀವು ಬಿಸಿಲಾಗಿ ತಡ್ಕೊಳಕ್ ಆಗೋಲ್ತಾನೆ ಹೌದೌದು ಅದು ಕರೆ ಬಿಡು ಬಿಸಿಲು ಮತ್ತೆ ಜಗ್ಗೈತಲ್ಲ ಅದಕ್ಕೆ ಒಂದಿಟ್ಟು ನಿಂಬೆ ಹಣ್ಣಿಂದ ಪಾನಕ ಕುಡಿದ್ರೆ ಕಡಿಮೆ ಆಕತಿ ಅದು ಕರೆ ನಾನು ನೀನು ಕುಡಿಬೇಕನ್ನೇ ಇವ ನೆನಪಾಗಿಲ್ಲ ನನಗೂ ಮಾಡ್ಕೊಂಡು ಕುಡಿಯಾಕ ಅದ್ರಾಗ ನಿಂಬೆ ಹಣ್ಣು ಒಂದು ಇದ್ದಿದ್ದಿಲ್ಲಲ್ಲ ಅದಕ್ಕೆ ಹೌದು ನಿಂಬೆ ಹಣ್ಣಿಲ್ಲ ನಮ್ಮ ಮನ್ಯಾಗ ಅಯ್ಯೋ ಶಾಂತಕ್ಕ ಆ ಹಿಂದಿನ ಮನಿ ಮುದುಕವನ್ ಮನಿ ಬಾಜುಕ್ ಒಬ್ಬ ಅಂಗಡಿ ಇಟ್ಟಾನಲ್ಲವ ಅವನ ಹೆಸರು ಗಂಗಯ್ಯನ ಏನ ಇಟ್ಟಾನಲ್ಲವ ಅವ್ನ ಅಂಗಡಿಯ ನಿಂಬೆ ಹಣ್ಣು ಮಸ್ತದ ನಿಗಿ ಅಂತೇಳಿ ಆದ್ರ ಅವನ ಅಂಗಡಿಗೆ ನಾವು ಹೋಗುದಿಲ್ಲ ಬಿಡಯ್ಯವ ನಾನಂತೂ ಮೊನ್ನೆ ಅವ್ನ ಹೆಂಡತಿ ಕೂಡ ಜಗಳ ಮಾಡ್ಕೊಂಡೇನೆ ಮತ್ತಿನ್ನ ಈಕಿ ಪಾರಕ್ಕ ಪಾಪ ಹೋಗ್ಬೇಕಂದ್ರ ಆಕಿ ಸುಸ್ತಾಗಿತ್ತಂತ ನಿಂಬೆ ಹಣ್ಣು ಇವನ ಅಂಗಡಿಯ ಕೇಳಿ ಇಲ್ಲಿಗೆ ಬಂದಾಳ ಸೀದಾ ಅಯ್ಯೋ ಅದಕ್ಕೇನಂತ ಈಗೂ ಏನಾತ ಕೊಡ್ರಿ ಇಲ್ಲಿ ರೊಕ್ಕ ಹುಡುಗರು ಅಡ್ಡಾಡತಾವಲ್ಲ ಅವ್ರ ಕೈಯಾಗ ಕೊಟ್ರಿ ಅಂದ್ರೆ ಅವ ಹೋಗಿ ತಂದು ಕೊಟ್ಬಿಡ್ತಾವ ನಿಂಬೆ ಹಣ್ಣು ಅಯ್ಯ ಗೌಡ್ರ ನಾನು ಬರುಬೇಕಾರ ಅರ್ಜೆಂಟ್ನಾಗ ಚಿಲ್ಲರ್ ಮನ್ಯಾಗ ಇಟ್ಟು ಬಂದ್ಬಿಟ್ನಿರಿ ಇದು ಚಿಲ್ಲರ ತಗೊಂಡು ಬರ್ಲಿಲ್ಲ ನೋಡ್ರಿ ಅಯ್ಯಯ್ಯ ಪರಕ್ಕ ಗಿರ್ಜಕ್ಕ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀರಿ ಬಿಡ್ರಿ ಹೋಲಿ ಏನು ಒಂದಿಟ್ಟು ಶರ್ಬತ್ ಮಾಡಿ ಕೊಡಕ ಆಗಂಗಿಲ್ಲ ನನಗೆ ಗೆಳತಿಯರ ಮನೆಗೆ ಬಂದಿರಿ ಹೋಲ್ ಬಿಡಿ ಏನಾಗುದಿಲ್ಲ ತಡಿ ಒಂದ್ 2 ನಿಮಿಷ ನಮ್ಮ ಗೌಡ್ರ ಕಡೆ 2 ನಿಂಬೆ ಹಣ್ಣು ತರಿಸ್ತೀನಿ ಚಲೋತ್ತಂಗೆ ಶರ್ಬತ್ ಮಾಡ್ತಾನೆ ಏಲಕ್ಕಿ ಅದು ಹಾಕಿ ಕುಡಿನಂತ ಹೊಸರು ಅರಿ 2 ನಿಂಬೆ ಹಣ್ಣು ತೊಗೊಂಬರೋಗ್ರಿ ಇವನ ಅಂಗಡಿ ಐತಂತ ನೋಡ ತಗೊಂಡು ಬರ್ರಿ ಲೇ ರೊಕ್ಕಲೇ ನಿಂಬೆ ಹಣ್ಣು ಏನು ತುಸ ತುಟ್ಟದವನು ಅಲ್ಲ ನಿಂಬೆ ಹಣ್ಣು 10 ರೂಪಾಯಿಗೆ 2 ಅದಾವು 5 ರೂಪಾಯಿಗೆ ಒಂದು ನಿಂಬೆ ಹಣ್ಣು ಅಯ್ಯೋ ಶಾಂತಕ್ಕ ಗೌಡ್ರು ಸಿಟ್ಟಾಗತ್ತಾರವ ಅಲ್ಲ ಗೌಡ್ರು ಹಿಂಗ್ ತಪ್ಪು ತಿಳ್ಕೊಳ್ಳೋದಾದ್ರೆ ಸಿಟ್ಟಾಗೋದಾದ್ರೆ ಬೇಡವಾ ಶರ್ಬತ್ತೆಲ್ಲ ಏನ್ ಬೇಡ ಹೌದೌದ್ರಿ ನಾ ಸಿಟ್ಟಕ್ಕನಿ ತಪ್ಪು ತಿಳ್ಕೊತೀನಿ ನಾನು ಸುಮ್ನಿರ್ರಿ ಅದೆಲ್ಲ ಏನ್ ಬೇಡ ಏನ್ರಿ ನಿಂಬೆ ಹಣ್ಣಿಗೆಲ್ಲ ಏನ್ ಸಣ್ಣತನ ಹೋಗ್ರಿ ತೊಗೊಂಬರೋಗ್ರಿ ಪಟ ಸಕ್ರಿ ನಾ ಚರ್ಗ ಹಾಕಿ ಇದು ಮಾಡಿ ಇಟ್ಟಿರ್ತೀನಿ ಸಕ್ರಿ ಕರಗುದ್ರೊಳಗ ನಿಂಬೆ ಹಣ್ಣು ತೊಗೊಂಬಂದ್ ಬಿಡ್ರಿ ಇಕ್ಕಿ ಹೇಳಿದ ಮಾತು ಕೇಳಂಗಲ್ಲಿಕ್ಕಿ
ಇವ್ರು ಬೇಕಂತ ನಮ್ಮ ಮನೆಗೆ ಶರ್ಬತ್ ಕುಡಿಯಾಕ ಬಂದಾರ ಇವ್ರು ಫ್ರೀದಾಗ. ನಮ್ಮ ಶಾಂತಕ್ಕನ ಮನಸ್ಸು ಹಾಲ್ ಅಂತ ನೋಡುವ. ಒಟ್ಟ ಕಲ್ಮಶ ಅನ್ನೋದ ಇಲ್ಲ. ಏನಾರ ಒಂದ್ ತಟಗ ಧೂಳು ಬಿತ್ತಂತಿಕೋ ಕಂಡ ಬಿಡ್ತದ. ಆ ಧೂಳ ಹಾಲ್ನ್ಯಾಗ ಕುಡುದನೇ ಇಲ್ವಾ ಇವ. ನಮ್ಮ ಶಾಂತಕ್ಕನ ಮನಸ್ಸು ಅಂದ್ರೆ ಮನಸ್ಸು. ಬಿಡ್ಲೆ ಗಿರ್ಜಿ, ಭಾಳ ಹೊಗಳ್ತೀವ ನೀನು. ಏನು ಒಂದಿಟ್ಟು ಶರ್ಬತ್ ಎಲ್ಲ ಮಾಡಿಕೊಟ್ಟಿದ್ದಕ್ಕೆ ಇಷ್ಟು ಹೊಗಳದನ. ಬಿಡು ಹೋಲ್, ಏನಾಗಂಗಿಲ್ಲ. ತರಿಸಿ ಮಾಡಿಕೊಡ್ತೀನಿ ತಡಿ. ಪುಕ್ಸೆಟ್ಟಿ ಮತ್ತು ಇನ್ನೇನು ಹೊಗಳಾರ್ದು ಇನ್ನೇನು ಮಾಡ್ತಾರ. ಗೌಡ್ರಿ ಏನ ಅಂದ್ರಿ? ಏನ ಪೂರ ಕೇಳಲಿಲ್ಲಪ್ಪ, ಅರ್ಧ ಮರ್ಧ ಕೇಳ್ತ. ಏನಿಲ್ರಿ ಈಗ ಪರಕರ ಏನು ಇಲ್ಲ ನೋಡ್ರಿ. ನಾ ಅದ ಅನ್ನತಿದ್ದೆ, ನಿಂಬೆಹಣ್ಣು ಅಕಸ್ಮಾತ್ ಅವನು ಶೆಟ್ರ ಅಂಗಡ್ಯಾಗ ಅದಾವು ಇಲ್ಲೋ ಅಂತ ಯೋಚನೆ ಮಾಡಾತಿದ್ನಿ ರೀ. ಅದಾವ್ರಿ ಗೌಡ್ರ, ಅದಾವ. ಹೋಗಿ ತೊಗೊಂಬರ್ರಿ ನೀವು. ಅದಾವ, ನಾ ಹೇಳ್ತಿದ್ದೇನಲ್ಲ ಅದಾವ ನೋಡ್ರಿ. ಅದಾವ ಅಂತೇಳಿ ಇಷ್ಟು ಕರೆಕ್ಟ್ ಗೊತ್ತೈತಿ ನಿಮಗೆ. ಬರ್ಬೇಕಾರೆ 2 ನಿಂಬೆಹಣ್ಣು ನೀವೇ ಹಿಡ್ಕೊಂಬಂದ್ಬಿಟ್ಟಿದ್ರಂದ್ರೆ ಹೋದ್ರು ಅಲ್ಲಿ ಒಟ್ಟು ಸಕ್ರೆ ಹಾಕ್ಬೇಕಾರೆ ಮಾಡಿಕೊಡ್ತಿದ್ಲ. ಹೌದಿಲ್ರಿ? ಅದೇ ಹೇಳ್ತಲ್ರಿ ಗೌಡ್ರೆ, ಹೇಳ್ತಲ್ಲ. ಅಂದ್ರೆ ಈಗ ಅಲ್ಲಿ ಅದಾವಂತ ಗೊತ್ತಿದ್ದಿಲ್ಲ, ಆಮ್ಯಾಗ ಗೊತ್ತಾತ್ರಿ. ಅಟ್ಟತನ ಅಂದ್ರೆ ಆಕಿ ಚಿಲ್ಲರ್ ಇಟ್ಟು ಮುಂದೆ ಬಂದ್ಬಿಟ್ಟಿದ್ಲ ಮನ್ಯಾಗ. ರೀ ಎಟ್ಟತ್ ಮಾಡ್ತೀರಿ? ಬಿಸಿಲು ಹೋಗಿ ಮತ್ತೆ ಸಂಜಿಕೆ ಅದಿಗಿದ್ದಿತ್ತು. ಬಡ ಬಡ 2 ನಿಂಬೆಹಣ್ಣು ತರೋಗ್ರಿ ಗೌಡ್ರೆ. ಇಫ್ ಯು ಡೋಂಟ್ ಡೊಂಗ್ರಕಾಯ. ಏನ್ರಿ ಗಿರ್ಜಕರದ ಡೊಂಗ್ರಕಾಯ? ಏನ್ರಿ ಹಂಗಂದ್ರೇನ್ರಿ? ಅದ ರೀ ಗೌಡ್ರೆ, ಈ ಇಂಗ್ಲೀಷ್ನ್ಯಾಗ ಏನು ಅನ್ಕೊಳಕ್ ಹೋಗ್ಬೇಡ್ರಿ. ಮತ್ತ ಅನ್ನಕ್ ಅಂತಾರಲ್ರಿ, ಇಫ್ ಯು ಡೋನ್ ಡೊಂಗ್ರಕಾಯಿ ಅಂತೇಳಿ, ಅದನ್ನ ಹೇಳಿದ್ನಿರಿ. ನಿಮಗ್ ಬರುದಿಲ್ಲನ್ರಿ ಇಂಗ್ಲೀಷ್? ಅಯ್ಯೋ, ನಮ್ಮ ಶಾಂತಕ್ಕ ಭಾಳ ಚಲೋ ಕಲಿಸ್ಕೊಟ್ಟಾಳ್ರಿ ನಮಗ. ನಿಮ್ಗೂ ಒಟ್ಟು ಕಲಸ್ ಅಂತ ಹೇಳ್ತಂತವ್ರಿ ನಾನು. ನಿಮ್ ಇಂಗ್ಲೀಷ್ ಕೇಳಕ್ ಆಗಂಗಿಲ್ಲ ನನಗೆ ಕಿವಿಯಾರೆ. ನಾ ಏನು ಹೊಕ್ಕಂತವ್ರಿ. ಶಾಂತಕ್ಕ, ಗೌಡ್ರು ನಮ್ಮ ಇಂಗ್ಲೀಷ್ ಕೇಳಿ ಫುಲ್ ಶೇಕ್ ಆಗ್ಬಿಟ್ರು. ಹೌದ್ಲೇ ಗಿರ್ಜಿ, ನಾನು ಮನ್ಯಾಗ ಏನಾರ ಇಂಗ್ಲೀಷ್ ಪೀಸ್ನೇ ಮಾತಾಡ್ತಿರ್ತೀನಲ್ಲ, ಅವ್ರಿಗೆ ಅರ್ಥನ ಆಗುದಿಲ್ಲ. ಹಂಗಂದ್ರೆ ಏನು ಅಂತ ಕೇಳ್ತಾರೆ. ಮತ್ತೆ ನಾನ ಪಾಪ ಅತಿಶ ನನಗೆ ಬರ್ತೈತಿ ಇಂಗ್ಲೀಷ್ ಪೀಸ್, ಅವ್ರಿಗೆ ಬರುದಿಲ್ಲಲ್ಲ ಅಂತೇಳಿ ನಾನು ಅವ್ರ ಕುಟ್ ಕನ್ನಡದಾಗ ಮಾತಾಡ್ತೇನೆ. ಗೊತ್ತೇನೆ? ಅಲ್ಲ, ನನ್ನಷ್ಟು ಫಾಸ್ಟಾಗಿ ಇಂಗ್ಲೀಷ್ ಪೀಸ್ ಮಾತಾಡಕ್ ಬರೋದಿಲ್ಲ ಅವರಿಗೆ. ಅದಕ್ಕೆ ಹ್ಞೂ ಶಾಂತಕ್ಕ, ಈಗ ಏನಿಲ್ಲ ಅಂದ್ರೆ ಒಂದು 50% ಕಲಿಸೇ ಬಿಟ್ಟಿ ನಮಗೆ. ಇನ್ನೊಂದು 50% ಕಲಿಸ್ಬಿಟ್ಟೆ ಅಂದ್ರೆ ನಾವು ನಾಳೆ ಇಂಗ್ಲೀಷ್ನವ್ರು ಕೊಟ್ಟು ಇಂಗ್ಲೀಷ್ ಪೀಸ್ನಾಗ ಮಾತಾಡ್ಬೋದು. ನಿಮಗೂ ಕಲಿಸ್ಲೇನ ಇಂಗ್ಲೀಷ್ ಪೀಸ್ನ? ನೋಡ್ರಿ, ಫೀಸ್ ಭಾಳ ಐತೆ ನನ್ನ ಕಡೆ. ಇಂಗ್ಲೀಷ್ ಪೀಸ್ ಕಲಿಬೇಕಂದ್ರೆ ನೀವು ಮತ್ತೆ ತಿಂಗಳ 1,000 ರೂಪಾಯಿ. ಮತ್ತು ಒಬ್ಬರಿಗೆ ಚಲೋತಿ ಇಂಗ್ಲೀಷ್ ಪೀಸ್ ಕಲಿಸಿ ನೀವು ಇಂಗ್ಲೀಷ್ನಾಗ ಮಾತಾಡ್ಬೇಕು ಪೂರ. ಹಂಗೆ ಮಾಡ್ತೀನಿ ನೋಡ್ರಿ. ನೀವು ಮತ್ತೆ ಯಾವಾಗ ಬೇಕು ಅವಾಗ ಬಂದು ಬಿಡಕ್ಕೆ ಹೋಗ್ಬೇಡ್ರಿ. ನಾ ಫ್ರೀ ಇರಂಗಿಲ್ಲ, ಭಾಳ ಅಂದ್ರೆ ಭಾಳ ಬಿಸಿ ಇರ್ತೇನೆ ನಾನು. ಅದಕ್ಕೆ ಇಲ್ಲಿ ನೋಡ್ರಿ, ಫಸ್ಟ್ ನನಗೆ ಆಯಿಂಟ್ಮೆಂಟ್ ತಗೋರಿ. ಏನ್ರಿ, ನಾ ಯಾವಾಗ ಹೇಳ್ತೇನೆ ಅವಾಗ ಭೇಟಿ ಆಗ್ರಿ. ಭೇಟಿ ಆಗಿಂದ ಅಡ್ಮಿಟೇಷನ್ ಯಾವಾಗ ಮಾಡಿಸ್ಬೇಕಂತ ನಾನು ಹೇಳ್ತೀನಿ. ಅಡ್ಮಿಟೇಷನ್ ಮಾಡಿಸಿದ್ಮ್ಯಾಗ ಅರ್ಜೆಂಟ್ ಆಗ್ರಿ. ಮತ್ತು ಅದಕ್ಕೆ ಮುಂಚೆ ನಂಗೆ ಅಡ್ವಾನ್ಸ್ ಕೊಡ್ಬೇಕಾ? ಮತ್ತೆ ಬರ್ತಾರ ತಗ ಶಾಂತಕ್ಕ. ನಿನ್ನ ಕಡೆ ಇಂಗ್ಲೀಷ್ ಕಲಿಯಾಕೆ ಯಾರಿಗೆ ಆಸಕ್ತಿ ಇರಂಗಿಲ್ಲ ಹೇಳು? ಅವ್ವ ಪುಣ್ಯ ಮಾಡಿರ್ಬೇಕು ಅವರು. ಬರ್ರಿ ಒಳಗೆ ಬರ್ರಿ. ಚರಿಯಾಗ ನೀರ್ನ್ಯಾಗ ಸಕ್ರಿಯರ ಹಾಕಿ ಕರಗಿಸ್ಕೊಂತ ಕುಂದ್ರು ಅಷ್ಟ್ರಾಗ ನಿಂಬೆಹಣ್ಣಾರ ತರ್ತಾರ. ನಾ ಹೇಳಲಿಲ್ಲ ಪಾರಕ್ಕ, ಫ್ರೀದಾಗ ಶರ್ಬತ್ ಸಿಗ್ತೈತೆ ಅಂತೇಳಿ. ಎಗ್ಗ ವಾ ಒಳಗೋಗ್ಲಿ. ಇವರೊಬ್ರು ಇಬ್ರು ಗಂಟು ಬಿದ್ದ್ಬಿಡ್ತಾರ. ಇದು ನಾನು ಹೇತಿ ಅಂತ ಬುದ್ಧಿನೇ ಇಲ್ಲ. ನೋಡು, ಅವು ನಿಂಬೆಹಣ್ಣು ಕಂಡಾಬಿಟ್ಟು ತುಟ್ಟದವು, ಈಗ ಶರ್ಬತ್ ಮಾಡಿಕೊಡ್ಬೇಕಂತ. ಏನು ಒಂದಿನದ ಸಂತೆ ದಿನ ಬೆಳಗ್ಗೆ ಹರಿದ್ರೆ ರಾತ್ರಿ ಮಟ್ಟ ಇಲ್ಲೇ ಬಿದ್ದಿರ್ತಾರಪ್ಪ ಇಬ್ರು. ತಾಗ ಏನು ಹೇಳ್ಬೇಕು ಇವು ನಮ್ಮ ಹೆಣ್ಮಕ್ಳಿಗೆ? ಏನು ಮಾಡಲಿಪ್ಪ ನಾನು? ನಿಂಬೆಹಣ್ಣು ತೊಗೊಂಬ ಅಂತ ಹೇಳಿ ಕಳಿಸಿದ್ಲು. ಅವು ನೋಡಿದ್ರೆ 10 ರೂಪಾಯಿಗೆ 2 ಹೇಳಾಕತ್ತಾನ. ಹೋಗತ್ತಾಗ ನೋಡು ನಡಿ, ನಿಂಬೆಹಣ್ಣು ಖಾಲಿ ಆಗ್ಯಾವು, ಸಿಗ್ಲಿಲ್ಲ ಅಂತ ಹೇಳ್ಬಿಡ್ತೀನಿ. ಅಲ್ಲಿ ನಂದು ನಶೀಬನ ನಶೀಬ್ ಬಿಡ. ನಿಂಬೆಹಣ್ಣು ಇಲ್ಲಿ 3 ಇಟ್ಟಾರ, ಆದ್ರೆ 2 ಕೆಟ್ಟವು, 1 ಚಲೋ ಐತಿ. ಅಡ್ಡಿ ಇಲ್ಲ ಬಿಡ, 1 ಸಿಕ್ತಲ್ಲ ನಿಂಬೆಹಣ್ಣು. ಗಿರ್ಜಕ್ಕರ ಪರಕರ ನಶೀಬನ ನಶೀಬ್ ನಿಮ್ದು. ಅಂತೂ ಇಂತೂ ಫ್ರೀದಾಗ 1 ನಿಂಬೆಹಣ್ಣು ಸಿಕ್ತಿರಪ್ಪ ನನಗೆ. ಒಂದೇ ನಿಂಬೆ ಹಣ್ಣಾಗ 1 ಚರ್ಗಿ ಮ್ಯಾಗ ಪಾನ್ಕ ಆಗಂಗಿಲ್ಲ. ಏನು ಮಾಡಲಿ? ಈಗ ಇನ್ನೊಂದು ತೊಗೊಂಬ ಅಂತಾಳೆ. ನಮ್ಮ ಮನೆಗೆ ಹೋಗುತ್ತಲೆ ಮತ್ತೆ. ಅಲ್ಲೇ ಏನು ಗಿರ್ಜಕ್ಕ ಪರಕ್ಕರ್ ನಶೀಬ ಅಂತೇನೆ ನಾನು. 2 ನಿಂಬೆ ಹಣ್ಣು ಸಿಕ್ಕುವಲ್ಪ. ಅದು ಫ್ರೀದಾಗ. ಒಂದು ಏಟು ಸಾಕ್ರಿ ಖರ್ಚಾಕತ್ ಮನ್ಯಾಗಂದು. ಅದನ್ನು ಎಲ್ಲರೂ ಸಿಕ್ಕಿದ್ರು ಚಲೋ ಆಕಿತ್ತು. ಹೋಲ್ಬಿಡ ಒಲೆತ್ತಾಗ ನಿಂಬೆಹಣ್ಣಾರ ಸಿಕ್ತಲ್ಲ, ಅದೊಂದು ಹರ್ಕೊಂಡು ಹೋಗ್ತಡಿ. ಯಾರು ಇಲ್ಲಲ್ಲ. ದೃಷ್ಟಿ ಕಟ್ಟ್ಯಾರ. ಏನಾಗಂಗಿಲ್ಲ ನೋಡಕ್ಕೆ ಏನಕತಿ. ಇದನ್ನ ಮೊದಲು ಜೋಬ್ನಾಗ ಇಟ್ಕೊಂತಂತಡಿ. ಯಾರ ಅದಾರ ನಾ ನೋಡ್ಬೇಕಪ್ಪ. ಮತ್ತು
ಹಾ ಅಂತೂ ಇಂತೂ 2 ನಿಂಬೆಹಣ್ಣು ಸಿಕ್ಕು ಪಕ್ಕನ ಮನೆಗೆ ತೊಗೊಂಡೋಗಿ ಇದನ್ನ ಮೊದಲು ಶಾಂತನ ಕೈ ಕೊಡ್ಬೇಕು, ಜ್ಯೂಸ್ ಮಾಡಿ ಕೊಡ್ವಳ್ಳಕ್ಕ ಅವ್ರಿಗೆ. ಶಾಂತ ತಗೋ ನಿಂಬೆಹಣ್ಣ. ತಂದ್ರನೆ ಚಲ ಹತ್ತೊಂಬರ್ರಿ ರೀ. ಈ ನಿಂಬೆಹಣ್ಣಿಗೆ ಯಾಕ ಕುಂಕುಮ ಹತ್ತೈತಿ? ಅಯ್ಯಯ್ಯೋ, ಅರ್ಜೆಂಟ್ನ್ಯಾಗ ನಿಂಬೆಹಣ್ಣಿಗೆ ಕುಂಕುಮ ಹತ್ತಿದ್ದನ್ನು ವರ್ಷದ ಮರ್ತು ಬಿಟ್ಟೆ ನೋಡು. ಛೇ ಅದೇನು ಗೊತ್ತನ ಶಾಂತ, ಅವ ಇವತ್ತೇನೋ ಅವ್ರ ಮಂದಿಯವ್ರ ವಾರ ಅಂತ ಅಂಗಡಿ ಎಲ್ಲ ಸ್ವಚ್ಛ ಮಾಡಿದ್ನಪ್ಪ. ಸ್ವಚ್ಛ ಮಾಡಿ ಸೋಮವಾರ ಅಲ್ಲ ಅದ್ರಾಗ ಇವತ್ತು. ಅದಕ್ಕೆ ಅವ್ರೇನು ಮಾಡಿದ್ರು, ಎಲ್ಲ ಅಂಗಡಿಯಾಗಿರೋ ಸಾಮಾನಕ್ಕೆಲ್ಲ ಅರ್ಶಿನ ಕುಂಕುಮ ಹಚ್ಚಿಬಿಟ್ಟಿದ್ರು. ಹಂಗೆ ಕೊಟ್ಟನವ. ಅದಕ್ಕೆ ಮೋಸ್ಟ್ಲಿ ಹತ್ತಿರ್ಬೇಕದ, ನನಗೂ ಗೊತ್ತಾಗಿಲ್ಲ. ಹೌದನ? ಹಂಗಾರ ಸರಿ, ನಾ ಹೆದರ ಬಿಟ್ನಿಪ್ಪ ಎಲ್ಲಿದೆ ಏನ ಅಂತೇಳಿ. ಹೌದೌದು, ನಾನು ಹೆದರ್ಕೊಂಡ್ಬಿಟ್ಟೆ.